ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಏನು ಸ್ಪೆಷಲ್? ಎಸ್, ನೀವೆಲ್ಲ ಗೆಸ್ ಮಾಡಿರೋದು ನಿಜ. ಇವತ್ತು ನಮ್ಮ ಮದುವೆಯ ವಾರ್ಷಿಕೋತ್ಸವ. ಸೊ ಥ್ಯಾಂಕ್ ಯು ಸೋ ಮಚ್. ಕೆಲವೊಬ್ಬರು ಮೊದಲೇ ವಿಶ್ ಮಾಡಿದ್ರ, ಪ್ರತಿಯೊಬ್ಬರಿಗೂ ಕೂಡ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನಾನು. ಸೊ ಹಾಗಾದರೆ ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ಆಗಿದೆ. ಇದರ ಪ್ರೋಮೋ ಕೂಡ ನಾನು ಮೊದಲೇ ಅಪ್ಲೋಡ್ ಮಾಡಿಬಿಟ್ಟಿದ್ದೆ. ಈ ವಿಡಿಯೋನ ಇವತ್ತು ನಾನು ಪೂರ್ತಿಯಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನೆಲ್ಲ ಸ್ಪೆಷಲ್ ಇತ್ತು, ಏನು ಸ್ಪೆಷಲ್? ನಂಗೆ ಏನು ಸ್ಪೆಷಲ್ ಅಲ್ಲ, ನನ್ನ ವೇಣು ಈ ವಿಡಿಯೋದಲ್ಲಿ ಕಾಣಿಸ್ಕೊಂಡಿದ್ದಾನೆ, ಬಂದಿದ್ದಾರೆ ಅವರು ಕೂಡ. ಸೊ ಅದೇ ನಂಗೆ ದೊಡ್ಡ ಸ್ಪೆಷಲ್. ತುಂಬ ಚೆನ್ನಾಗಿದೆ ವಿಡಿಯೋನ, ಪೂರ್ತಿ ವಿಡಿಯೋನ ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಓಕೆ, ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇವಾಗಷ್ಟೇ ಪೂಜೆ ಆಯಿತು. ಪೂಜೆ ಮನೆಗೆ ಮತ್ತು ನಮ್ಮ ದೇವಸ್ಥಾನ ಪೂಜೆ ಆಯಿತು. ಅದೇ ರೀತಿ ಶಿವನ ಪೂಜೆ ಕೂಡ ಆಯಿತು. ವಿಡಿಯೋ ಕ್ಲಿಪ್ಪನ್ನು ತೋರಿಸ್ತೆ ನಿಮ್ಗಾಗಲೇ. ಇವಾಗ ವೇಣು ಮಾರ್ಕೆಟಿಗೆ ಹೋಗಿದ್ದಾರೆ. ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಮಾಡಬೇಕು ಅಂತ ತಲೆಯಲ್ಲಿ ಫಸ್ಟ್ ಐಡಿಯಾ ಇಲ್ಲ. ಇವಾಗ ಮಾಡ್ತೀನಿ. ಅದರ ವಿಡಿಯೋ ಕ್ಲಿಪ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದೇ ರೀತಿ ತುಂಬ ಜನ ವಿಶ್ ಮಾಡ್ತಾಯಿದ್ದಾರೆ, ಕಾಲ್ ಮಾಡ್ತಾಯಿದ್ದಾರೆ. ನಾನು ಮಧ್ಯೆ ಮಧ್ಯೆ ಅವರಿಗೂ ಕೂಡ ರಿಪ್ಲೈ ಕೊಟ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನೆನಪು ಮಾಡಿ ಎಲ್ಲರೂ ನೋಡಿಬಿಟ್ಟು ವಿಶ್ ಮಾಡ್ತಾ ಇದ್ದೀರಾ. ವಿಡಿಯೋ ತುಂಬ ಚೆನ್ನಾಗಿದೆ, ನೋಡ್ತಾ ಹೋಗಿ. ಏನು ಸ್ಪೆಷಲ್ ಪ್ಲ್ಯಾನ್ ಇದೆ, ಮಧ್ಯಾಹ್ನ ಪ್ಲ್ಯಾನ್ ಇದೆ. ಆ್ಯಕ್ಚುಲಿ ಮಳೆ ಬಂದಿಲ್ಲ ಅಂದರೆ ಒಂದು ಪುಟ್ಟ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನಾನು. ವೇಣು ಓಕೆ ಅಂತ ಹೇಳಿದ್ದಾರೆ. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ, ಅದನ್ನು ಮುಂದೆ ವೀಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಬನ್ನಿ ಹಾಗಾದರೆ ಇವಾಗ ಏನಾದರೂ ರೆಸಿಪಿ ಮಾಡೋಣ, ಸ್ವೀಟ್ ಮಾಡೋಣ. ಹಾರ್ದಿಕ ಶುಭಾಶಯಗಳು. ನಿಮ್ಮ ಕಡೆಯಿಂದ ರಿಪ್ಲೈ ಏನು ಇಲ್ವೇ? ಸೋ ಸ್ಯಾಡ್. ನಂಗಿಲ್ವಾ? ಅದೇ ಸೋ ಸ್ಯಾಡ್. ಮಗಳ ನಿಂದು ಇದೇ ನಮ್ಗೆ ದಿನ ಕರ್ಲೆ. ನಮ್ಮದು ಅಷ್ಟೇ ಜಗಳ ಮಾಡ್ಕೊಂಡ್ರು ಇಬ್ಬರು ಸೇರಿ. ನಿಮಗೆಲ್ಲ ಈ ಗಡ್ಡ ಬಿಟ್ಟಿರೋದು ಇಷ್ಟ ಇಲ್ಲ, ಬಟ್ ನಂಗೆ ಮಾತ್ರ ತುಂಬ ಯೂಸ್ಫುಲ್ ಆಗದೆ. ಗಡ್ಡ ಬಿಟ್ಟಿರೋದು ಮಾತ್ರ ಸಖತ್ತು. ಅದೇ ಗಡ್ಡ ಬಿಟ್ಟಿರೋ ಕಾರಣಕ್ಕೆ ಈಗ ನಾನು ಗಡ್ಡ ಬಿಟ್ಟಿರೋ ಕಾರಣಕ್ಕಾನೆ ನೀ ಅದನ್ನು ಬಿಟ್ಟದ್ದು. ಅದನ್ನು ಬಿಡಿಸೋಕ್ಕಾದದ್ದು ನನಗೆ ಇವ್ರು ಗಡ್ಡ ಬಿಟ್ಟಿರೋ ಕಾರಣನೇ ಗ್ಯಾರಂಟಿ. ತುಂಬ ನಂಗೆ ಇದೊಂಥರ ಆಯುಧ. ಸರಿ, ಫಸ್ಟು ನೀವೊಂದೆರಡು ಕ್ವಶನ್ ಕೇಳ್ತೆ. ಜಾಸ್ತಿ ಹೊತ್ತು ನಿಂಗೆ ಟೈಮ್ ಕಾಯಿಸಲ್ಲ ಅಂತ ನೀನು ತುಂಬ ಕಷ್ಟಪಡ್ತಿದ್ದೆ ಪಾಪ. ಫಸ್ಟ್ ಟೈಮ್ ಕ್ಯಾಮ್ರಾಗ ಎದುರಿಗೆ ಬಂತು. ಅಯ್ಯೋ ಏನಿಲ್ಲ, ಎಲ್ಲರೂ ನನ್ನ ಹತ್ರ ಕೇಳೋದು, ನಿಮ್ಮ ಗಂಡ ಯಾಕೆ ಕೂದಲು ಬಿಟ್ಟರೆ? ಅದನ್ನು ನಾನು ಹೇಳಿದೆ ಆಲ್ರೆಡಿ. ನಿಮ್ಮ ಬಾಯಿಂದ ಒಂದ್ಸಲ ಹೇಳಿ, ಯಾಕೆ ನೀವು ಕೂದಲು ಬಿಟ್ಟಿರಿ ಈ ಥರ? KGF 3 ರಿಲೀಸ್ ಆಗುತ್ತಲ್ಲ ಅದಕ್ಕೆ. ಎಲ್ಲಿ ಎಷ್ಟು ಹಿಂದಿರೋ ಗುಂಪಲ್ಲೊಳಗೆ ನೀವು ಯಾಕೆ ಎಷ್ಟು ತೆಗ್ದುಬಿಟ್ರೆ? ನಾನು KGF 3 ಇಲ್ಲ. ಚಿಕ್ಕಮಗಳೂರಲ್ಲಿ ಮಾತ್ರ ಅದು ಪಬ್ಲಿಷ್ ಆಗೋದು, ಮತ್ತು ಕರ್ನಾಟಕದಲ್ಲಿ ಆಗಲ್ಲ. ಎಷ್ಟು ಮತ್ತೆ ಹುಡುಕ ಬರುವ ನಿಮ್ಮನ್ನ ಅಪ್ಪ ಅಡಗಿಸಿಟ್ಬಿಡ್ರು ಕಡೆಗೆ ನಿಮ್ಮನ್ನ. ಆಯ್ತಾ? ಸರಿ, ನಿಜ ಹೇಳ್ರಿ. ಮಂಡಿ ಬಿಟ್ಟಿರೋದ್ರಿಂದ ಹಿಂಗೆ ಬಿಟ್ಟಿರೋದು. ಎಲ್ಲಿಗೆ ಮಂಡಿ ಬಿಟ್ಟಿರಿ? ಸೌದತ್ತಿ. ಸರಿನಾ? ಸೌದತ್ತಿ ದೇವಸ್ಥಾನಕ್ಕೆ ಮಂಡಿ ಬಿಟ್ಟು ಕೂತ್ಕೊಂಡು ಮಂಡಿ ಬಿಟ್ಟರೆ KGF 3 ಅಂತ ಅದಕ್ಕೋಸ್ಕರ ಇವ್ರು ಕೂದಲು ಬಿಟ್ಟದ್ದು. ಸೆಕೆಂಡ್ ಕ್ವಶನ್ನು, ನೀವು ಯೂಟ್ಯೂಬಲ್ಲಿ ಬರ್ತಿಲ್ವಲ್ಲ, ಎಲ್ಲರೂ ಕೇಳ್ತಾವೆ ನಿಮ್ಮ ಗಂಡನ್ನು. ಫುಲ್ ಬಿಸಿ ಕಂಡ್ರಿ ಬರೋಕ್ಕೆ. ನನ್ನ ಹೆಂಡತಿ ಏನೋ ಖುಷಿಯಿಂದ ಮಾಡ್ತಿರ್ತಾಳೆ, ಮಾಡಲಿ ಅಂತ. ಫ್ರೀ ಆಗಿದ್ದೀನಿ, ಇವತ್ತು ಬಂದಿದ್ದೀನಿ ಅಷ್ಟೇ. ಇವತ್ತು ನಿಜವಾಗ್ಲೂ ಫ್ರೀ ಇದ್ದೀರಾ? ಹಾಂ, ಇಲ್ಲ, ಇವತ್ತು ನಿಜವಾಗ್ಲೂ ಫ್ರೀ ಇದ್ರು. ಇವತ್ತು ಮಳೆ, ನಿನ್ನೆಯಿಂದ ಮಳೆನಾ, ಹಾಗಾಗಿ ಇವತ್ತು ಫ್ರೀ ಇದ್ದದಂತೂ ಹೌದು. ಅದಕ್ಕೋಸ್ಕರ ಇವತ್ತೇ ನಾನು ನನ್ನ ಗಂಡನ ಎಳ್ಕೊಂಡು ವಿಡಿಯೋ ಶೂಟಿಂಗ್ ಮಾಡಿಬಿಟ್ರೆ, ಕೇಕ್ ಕಟಿಂಗ್ ಎಲ್ಲ ಆಮೇಲೆ ನನ್ನ ಕೆಲಸ ಅಂತೇಳಿ ಇವತ್ತೇ ಸ್ಟಾರ್ಟ್ ಮಾಡ್ಕೊಬಿಟ್ಟಿದೆ.
ನಿಮಗೆ ಇಷ್ಟ ಇದೆಯಾ ಇಷ್ಟ ಇಲ್ವಾ ಏನು ವಿಡಿಯೋದಲ್ಲಿ ಲೋಗಲ್ಲಿ ಬರೋಕ್ಕೆ? ನಮ್ಗೆ ಹಂಗೆ ಟೈಮ್ ಇಲ್ಲ. ಟೈಮ್ ಇಲ್ಲ, ಇಷ್ಟ ಬರುತ್ತೆ ಅಂದರೆ ಯಾವಾಗಲೂ ಯಾವಾಗ ವರ್ಷಕ್ಕೆ ಒಂದ್ಸಲಿ 6 ತಿಂಗಳು ಒಂದ್ಸಲಿ ಬಂದು ಬಿಡ್ತೀವಿ. ದೇವಿ ವರ್ಷಕ್ಕೆ ಹಂಗ 3-4 ಸಲ ಮದುವೆ ದಿನ ಆಯ್ತಾ? ಆಗುತ್ತೆ. ನನ್ನ ಜೊತೆನೆ, ಬೇರೆ ಜೊತೆ ಅಲ್ಲ. ಅಂದ್ರೆ ಬೇರೆಯವ್ರು ಇರ್ತಾರಲ್ಲ, ಆಗ್ತಿದ್ದಿರ್ಲಿ. ಜ್ವರ ಆಯ್ತು ನಿಂದು. ಸರಿ, ಇನ್ನೊಂದು ಇನ್ನೊಂದು ಎಂತ ಗೊತ್ತಾ ನಂಗೆ ಮತ್ತೆಂತಲ್ಲ ಈಗ ಏನು ಎಂತ ಇಲ್ಲ. ಈಗ ನಾವು ಕೃಷಿದು ನಾನು ಗೊಂಡೆ ಸಸಿದು ಅಂದರೆ ಚೆಂಡು ಸಸಿಯಿಂದೆಲ್ಲ ವಿಡಿಯೋ ಮಾಡಿದೆ, ಗುಲಾಬಿ ಸಸಿದು ವಿಡಿಯೋ ಮಾಡಿದೆ. ನಾನು ಒಬ್ಬೊಬ್ಬಳೇ ಲೋಗಲ್ಲಿ ಅದ್ರದ್ದು ಬಗ್ಗೆ ಎಲ್ಲ ಶೇರ್ ಮಾಡ್ತಾ ಇರ್ತೇನೆ. ನಂಗೆ ಅದ್ರ ಬಗ್ಗೆ ಜಾಸ್ತಿ ನಾಲೆಜ್ ಇಲ್ಲ. ಮಧ್ಯದಲ್ಲಿ ನಿಮ್ಮನ್ನು ಕೇಳ್ಕೊಂಡು ನಾನು ಎಡಿಟ್ ಮಾಡಿ ಅಷ್ಟು ಮಾಡೋ ಹೊತ್ತಿಗೆ ತುಂಬ ದಿನ ಲೇಟ್ ಆಯ್ತದೆ. ಅದಕ್ಕೆ ನೀವು ಅಂಥ ವಿಡಿಯೋ ಮಾಡ್ಬೇಕಲ್ಲ ಲೋಗಲ್ ಬಂದು ನಂಗೆ ಚಲೋ ಆಗೋದು ಅಲ್ವಾ? ಹಾಂ, ಇವಾಗ ನಿನಗೆ ಅನುಭವ ಅದೆಯಾ ಇಲ್ವ? ನಾನು ಒಟ್ಟರಾಶಿ ಹೇಳೋದು ಎಲ್ಲರಿಗೂ ಏನೋ ಬಾಯಿ ಬಿಡ್ಕೆ ಬಿಡ್ತಾಳೆ ಅಂತ ಅನ್ನಿಸ್ತದೆ. ನಂಗೆ ಒಂದು ಕ್ವಶನ್ ನಿನ್ನ ಹತ್ರ ಕೇಳಿದೆ, ಒಂದಿಷ್ಟು ಲಾಸ್ಟ್ ಕ್ವಶನ್ ಇದೆ, ಏನು ಜಾಸ್ತಿ ಕೇಳೋದಿಲ್ಲ. ಒಂದಿಷ್ಟು ಗಿಡ ಬೆಳೆಯೋದು ಬಗ್ಗೆ ಅದು ಎಷ್ಟು ಟೈಮ್ ಇಳುವರಿ ನಮ್ಗೆ ಸಿಗ್ತದೆ ಅಂತ ಹೇಳ್ತೀನಿ. ನಾ ಕೆಲವೊಂದು ಕೇಳ್ತಾ ಹೋಗ್ತೆ, ಅದ್ರದ್ದು ಪಟಪಟ ಅಂತ ನೀವು ಹೇಳ್ತಿದ್ರೆ ಆಯಿತು, ಸರಿನಾ? ಇವಾಗ ತರಕಾರಿಲಿ ಫಸ್ಟ್ ಟೊಮೆಟೊ ನಮ್ಗೆ ಎಷ್ಟು ತಿಂಗಳು ಇಳುವರಿ ಬಂದರೆ ಸಸಿ ಹಾಕಿದ ತಕ್ಷಣ ನಂತರ ಟೊಮೆಟೊ ಈಗಿನ ವೆರೈಟಿಯಲ್ಲಿ 90 ದಿನ ಬೇಕು ಸ್ಟಾರ್ಟ್ ಆಗೋಕ್ಕೆ, ಅಂದರೆ 3 ತಿಂಗಳ ಇಳುವರಿ. ಟೊಮೆಟೊ ಆ ಕಡೆ 1.25 ತಿಂಗಳು ಕೊಯ್ಲು ಮಾಡ್ಬೋದು. ಹೌದಾ? ಸರಿ, 90 ದಿನ ಟೊಮೆಟೊ. ಸರಿ, ಇವಾಗ ಬೀಟ್ರೂಟು 60 ದಿನ, 2 ತಿಂಗಳು ಸಾಕಲ್ವ ಅದಕ್ಕೆ? ಸರಿ ಬರುತ್ತೆ. ಓ, ಆಮೇಲೆ ಆಲೂಗಡ್ಡೆ 6 ತಿಂಗಳು. 6 ತಿಂಗಳು ಬೇಕು ಅದಕ್ಕೆ? ಹೌದಾ? ಕ್ಯಾಪ್ಸಿಕಮ್ಮು 3 ತಿಂಗಳು ಬೇಕು ಇಳುವರಿ ಸ್ಟಾರ್ಟ್ ಆಗೋಕ್ಕೆ. ಕರೆಕ್ಟಾಗಿ ಮೇಂಟೈನ್ ಮಾಡಿದರೆ ಮತ್ತೊಂದು 6 ತಿಂಗಳು 8 ತಿಂಗಳು ಫಸಲು ಕೊಯ್ಬೋದು. ಹಸಿಮೆಣಸು ಅಂದರೆ ಒಣಮೆಣಸು ಸೇಮ್ 6 ತಿಂಗಳು, ಅದು 3 ತಿಂಗಳು ಸ್ಟಾರ್ಟ್. ಆಮೇಲೆ ಎಷ್ಟು ಮೇಂಟೈನ್ ಮಾಡಿದ್ರ ಮೇಲೆ ಡಿಪೆಂಡ್. 6 ತಿಂಗಳಾದ್ರೆ ಕೊಯ್ಬೋದು, ಇಲ್ಲ ವರ್ಷ ಬೇಕಾದ್ರೂ ಕೊಯ್ಬೋದು. ಎಲೆಕೋಸು ಅದು 45ರಿಂದ 60 ಅಷ್ಟೇ. ಅದು ಒಂದ್ಸಲ ಇದು ಮಾಡಿದ್ಮೇಲೆ ಮುಗೀತು. ಚೆಂಡು ನಾವು ಇದು ಮುಗಿದ್ಮೇಲೆ ಮುಗೀತು. ಹೂಕೋಸು ಸೇಮಾ ಅಂದರೆ ಸೇಮ್. ಆಮೇಲೆ ಇವಾಗ ಹೂನಲ್ಲಿ ಬಂದರೆ ನಮ್ಮ ಗುಲಾಬಿ 3 ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ. ನೀವು ಹಾಕಿದ್ದಿಂದನೇ ಸ್ಟಾರ್ಟ್ ಆಗುತ್ತೆ, ಬಟ್ 3 ತಿಂಗಳಿಗೆ ಅಂದರೆ ಮ್ಯಾಕ್ಸಿಮಮ್ ಸಿಗೋಷ್ಟು ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ನೀವು ಸಾಯೋ ತನಕ ಬೇಕಾದ್ರೆ ಮೇಂಟೈನ್ ಮಾಡ್ಕೊಂಡು ಹೋಗಿ ಮುಂದೆ. ಅದಕ್ಕೆ ಗಿಡಕ್ಕೆ ಅಂತ ವ್ಯಾಲಿಡಿಟಿಂಗ್ ಇಂತಿಷ್ಟು ವ್ಯಾಲಿಡಿಟಿ ಮೇಂಟೈನ್ ಮಾಡೋದ್ರ ಮೇಲೆ ಡಿಪೆಂಡ್. ಮೇಂಟೈನ್ ಮಾಡಿದರೆ 5 ವರ್ಷನೂ ಬರುತ್ತೆ, 10 ವರ್ಷನೂ ಬರುತ್ತೆ, ಎಲ್ಲ ಲೈಫ್ ಟೈಮ್ ಬರುತ್ತೆ. ನೀವು ಸಾಯೋ ತನಕನೂ ಆ ಥರ ಮೇಂಟೈನ್ ಮಾಡಿದ್ರೆ ಮಾಡ್ಕೊಂಡು ಹೋಗ್ಬೇಕಷ್ಟೇ ಅಲ್ವಾ? ಇವಾಗ ಚೆಂಡು ಹೂವು ನಾವು ಹಾಕ್ತೀವಲ್ಲ 45ರಿಂದ 60 ದಿನ. ಆಮೇಲೆ ಅದು ಎಷ್ಟು ಟೈಮು ಅದಕ್ಕೆ ಬಾಳಿಕೆ? ಅಷ್ಟೇ 60 ದಿನ ಫೈನಲ್. 60 ದಿನ ಫೈನಲ್ಲು, 2 ತಿಂಗಳು ಅಷ್ಟೇ. 2 ತಿಂಗಳು. ಇವಾಗ ನಮಗೆ ಸ್ಟಾರ್ಟ್ ಆಗೋದು ಅಷ್ಟೇ, ಕ್ಲೋಸ್ ಆಗೋದು ಅಷ್ಟೇ. ಇವಾಗ 1 ತಿಂಗಳಿಗೆ ಮೊಗ್ಗು ಸ್ಟಾರ್ಟ್ ಆಗದೆ, ಇನ್ನೊಂದು ತಿಂಗಳ ಕೊಯ್ಬೋದು ನಾವು. 1.5 ತಿಂಗಳ ಸಿಗ್ಬೋದು ಹೂವು ಅಷ್ಟೇ. ನವರಾತ್ರಿ ಹೊತ್ತಿಗೆ ಸಿಗ್ತದೆ ನಮ್ಗೆ ಆ ಥರ ಅಲ್ವಾ? ಸರಿ, ಅದೇ ಇಂಥದ್ದೇ ಅಲ್ಲವಾ ಈಗ ಔಷಧಿ ಇರೋದು, ಮೆಡಿಸಿನ್ ಇರೋದು. ನಂಗೆ ಹೇಳಬೇಕು ಅಂತಂದರೆ ಆಗೋದಿಲ್ಲ. ಮೊನ್ನೆ ಬೀನ್ಸ್ ಹೊಲಕ್ಕೋದ್ನಾ, ಅಲ್ಲಿ ಇದು ಎಷ್ಟು ತಿಂಗಳು ಬೆಳೆ? ಬೀನ್ಸ್ ಅಷ್ಟೇ 45 ದಿನಕ್ಕೆ ಸ್ಟಾರ್ಟ್ ಆಗುತ್ತೆ ಕೊಯ್ಲಿಗೆ. 60 ದಿನಕ್ಕೆ 70 ದಿನ ಮುಗಿಯುತ್ತೆ. ಹೀರೆಕಾಯಿ ಅದು ಸೇಮ್. ನಿನ್ನ ಪ್ರಕಾರ ತರಕಾರಿ ಬೆಳೆಯೋದು ಬೆಸ್ಟಾ ಇವಾಗಿನ ವಾತಾವರಣದಲ್ಲಿ, ಹೂವನ್ನು ಬೆಳೆಯೋದು ಬೆಸ್ಟಾ? ಈಗಿನ ವಾತಾವರಣದಲ್ಲಿ ತರಕಾರಿ ಬೆಳಿಬೋದು, ಸೆಲೆಕ್ಟೆಡ್ ಮಾಡಿ ಬೆಳೆದ್ರೆ ಬೆಟರ್. ಎಲ್ಲ ಟೈಮಲ್ಲೂ ಸಿಗುತ್ತೆ ಅನ್ನೋದಿಲ್ಲ ರೇಟ್. ಇವಾಗ ನಮ್ಮ ಭಟ್ಕಳ ಕಡೆ ಎಲ್ಲ ತರಕಾರಿನೇ ಬೆಳೀತಾ ಇಲ್ಲ. ಅದು ಕಾರಣ ಎಂತ ಅನಿಸ್ತದೆ ನಿಮಗೆ? ನೀನು ನೋಡ್ದಲ್ಲ, ಭೂಮಿ ಅಂದರೆ ಕಲ್ಲು ಮಣ್ಣು ಅಂತನಾ? ಕಲ್ಲು ಕೆಂಪು ಮಣ್ಣಲ್ಲಿ ಚೆನ್ನಾಗಾಗೋದಿಲ್ಲ. ಕೆಂಪು ಅಂದ್ರೆ ಮಣ್ಣು ಬೇರೆ, ಕಲ್ಲು ಗ್ರಾವಲ್ ಬೇರೆ. ಅದು ಗ್ರಾವಲ್, ಇದು ಮಣ್ಣು. ಮತ್ತೆ ವೆದರ್ ಮೇಲೂ ಇದಾಯ್ತದೆ ಅಂತ ಡಿಪೆಂಡ್ ಆಯ್ತದೆ. ವೆದರ್ ಸೆಕೆಂಡ್ರಿ, ಮಣ್ಣು ಭೂಮಿ ಹಂಗಿಲ್ಲ ಅಂತ, ಬೆಳೆಯೋಕ್ಕಾಗಲ್ಲ ಅಂತ, ಯೋಗ್ಯ ಇಲ್ಲ ಅಂತ. ಅದಕ್ಕೆ ನಮ್ಮ ಕಡೆ ಅಲ್ಲೆಲ್ಲೂ ನಾನು ನೋಡಿಲ್ಲ. ಇಲ್ಲಿ ಬಂದ ಮೇಲೆ ನಾನು ತರಕಾರಿ ನೋಡೋದು. ಅದಕ್ಕಾಗಿ ನಾನು ಈ ಕಡೆ ಬರಲ್ಲ ಅಲ್ವೇ? ಗ್ರಾವಲ್ ಅಲ್ಲ, ಹಂಗ ಬರಲ್ಲ. ಸರಿ. ಇವಾಗ್ಲಾದ್ರು ಕೊನೆಯದಾಗಾರು ಹೇಳ್ತೀಯ ನನಗೆ ಒಂದು ವಿಷಯ? ಎಂತ ವಿಷಯ? ನಿಂಗೆ ಇಂಗ್ಲೀಷ್ ಬರಲ್ಲ ಅಂತ ಅನ್ಕೊಂಡ್ರೆ ನೀನು ITI ಸ್ಟೂಡೆಂಟ್. ಹೇಳ ಹಾಯ್ ಎಲ್ಲ ನನಗೆ. ಅಯ್ಯೋ, ನೀವು ಅವ್ರಿಗೆ ಹಾಯ್ ಅನ್ನೋದು ನನಗೆ ಹೇಳು ಫಸ್ಟ್. ಮದುವೆ ದಿನದ ಶುಭಾಶಯ ಹೇಳು. ಯಾರ್ದು? ಹಾಯ್ ಜ್ಯೋತಿ, ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ.
ಥ್ಯಾಂಕ್ ಯು. ಮತ್ತು ಕ್ಯಾನ್ಸಲ್ ಮಾಡಿಬಿಡಲಿ. ಇನ್ನೇ ಮಾಡೋದು ಇಷ್ಟೆಲ್ಲ ಒದ್ದಾಟ ಸರಿ. ಇನ್ನು ಮುಂದೆ ವಿಡಿಯೋದಲ್ಲಿ ಬರ್ಬೇಕು. 6 ತಿಂಗಳಿಗೆ ಪಕ್ಕ ಬರ್ತೀನಿ. ನಾನು ಮದುವೆ ಗಿಫ್ಟ್ ಏನೂ ಕೊಟ್ಟಿಲ್ಲ. ಮದುವೆ KS ಕೊಟ್ಟಿದ್ದೀನಿ. ಸರಿ, ಇವಾಗ ಕಪ್ಪಲ್ ಚಿಕ್ಕಮಗಳೂರು ವಿಲೇಜ್ ಕಪ್ಪಲ್. ಈಗ ಒಂದು ಕ್ವಶನ್ ನಾನು ಕೇಳ್ತೀನಿ. ನನಗೆ ಫೇವ್ರೇಟ್ ಕಲರ್ ಯಾವುದು ಅಂತ ಹೇಳ್ಬಿಡು ನೋಡೋಣ. ನಿನಗೆ ಫೇವ್ರೇಟ್ ಕಲರಾ? ನನಗೆ ಗೊತ್ತಿಲ್ಲ. ನೀನು ನಾನು ಹೇಳಿದ್ದು ನಿಜ ಆದ್ರೂ ಕೂಡ ಬೇರೆ ಹೇಳ್ತೀಯ. ಇಲ್ಲಪ್ಪ, ನಿಜನೇ ಹೇಳಿ ನೋಡೋಣ. ನಿಜ ಹೇಳ್ತೀಯಲ್ವಾ? ರೆಡ್. ಅಷ್ಟಿಲ್ಲದೆ ನಾನು ನಿಮ್ಮನ್ನು ಮದುವೆ ಆಗಲಿಲ್ಲ, ಗೊತ್ತಾಯ್ತಾ? ಒಂದಾನೊಂದು ಕಾಲದಲ್ಲಿ ನೀವು ಹೇಳಿದ್ದು ನನ್ನ ಮೈಂಡಲ್ಲಿ ಹಂಗೆ ಫಿಕ್ಸ್ ಆಗಿ ಉಳಿದಿತ್ತು, ಗೊತ್ತಾಯ್ತಾ? ಯಾವಾಗ ಹೇಳು? ಫೋನಲ್ಲಿ ಹೇಳಿದ್ದೆ ಈ ವಿಷಯನ. ನಾ ಹಂಗೆಲ್ಲ ಮರೆಯೋ ಜನ ಅಲ್ಲಮ್ಮ. ಸರಿ, ಥ್ಯಾಂಕ್ಸ್. ಆಮೇಲೆ ನಮ್ಮದು ಚಿಕ್ಕಮಗಳೂರು ವಿಲೇಜ್ ಕಪಲ್ ಅಂತೇಳಿ ಚಾನಲ್ ಹೆಸರಿಟ್ಟಿದೆ ಹೌದಾ? ಮಧ್ಯೆ ಮಧ್ಯೆ ಇದೇ ಥರ ಬಂದು ನನ್ನ ಚಾನಲ್ನಲ್ಲಿ ನಿಮ್ಮ ಮುಖವನ್ನು ತೋರಿಸಿ ಹೋಗಿ ಅಂತ ನಿಮ್ಮ ಹತ್ರ ಈ ವಿಡಿಯೋದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ತಥಾಸ್ತು ಅಂತೀರೋ? ತಥಾಸ್ತು. 6 ತಿಂಗಳು ಅನ್ಸುತ್ತೆ, ಎಲ್ಲ 3 ತಿಂಗಳು ಅನ್ಸುತ್ತೆ. ಆಯ್ತಾ? 60 ದಿನಕ್ಕೊಂದ್ಸಲ ಬನ್ನಿ. 6 ತಿಂಗಳಲ್ಲ, 7 ತಿಂಗಳು. ಸರಿನಾ? ಸರಿ, ಬಾಯ್. ನಾಲ್ಕು ಗಂಟೆಯಿಂದ ಮಳೆ ಇತ್ತು. ಮಳೆಯಲ್ಲಿ ಐನಕೆರೆಗೆ ಹೋಗೋ ಆಗ್ತಾ ಇಲ್ಲ ಅಂತ ಅಂದ್ಕೊಂಡಿದ್ವಿ. ಆವಾಗಷ್ಟೇ ಮಳೆ ಸ್ವಲ್ಪ ಸ್ಟಾಪ್ ಆಯಿತು. ಅದಕ್ಕೆ ಐನಕೆರೆಗೆ ಬಂದಿದ್ವಿ. ಬನ್ನಿ ಮತ್ತು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ತುಂಬ ದಿನ ಆಗಿತ್ತು, ಬರಬೇಕು ಅಂತ ಅಂದ್ಕೊಂಡಿದ್ವಿ. ನಾನು ಆವಾಗ ಅಲ್ಲಿ ತೋರಿಸಿದ್ನಲ್ಲ ನಿಮಗೊಂದು ಕೆರೆ ಫುಲ್ಲು ನೀರು ಹರಿದು ಬರ್ತಾ ಇರೋದು. ನಾವು ಫಸ್ಟ್ ಟೈಮ್ ಬಂದಾಗ ಅಲ್ಲಿ ನೀರು ಎಲ್ಲೂ ಬಂದಿಲ್ಲಾಗಿತ್ತು. ಫಸ್ಟ್ ಒಂದು ವೀಡಿಯೋ ಮಾಡಿದ್ದೆ ನಾನು, ನಮ್ಮ ತಂದೆ ಎಲ್ಲ ಬಂದಾಗ. ಅಲ್ಲಿ ನೀರು ಮೇಲ್ಗಡೆ ತುಂಬಿ ಬರಲಿಲ್ಲಾಗಿತ್ತು. ಈ ಥರ ತುಂಬ ಬರೋದಕ್ಕೆ ಎಂತ ಅಂತ ಗೊತ್ತಲ್ಲ, ಕೋಡಿ ಬೀಳೋದು. ಕೋಡಿ ಬೀಳೋದು ಅಂತ ಹೇಳ್ತಾರೆ. ಈ ಥರ ಬಂದಾಗ ತುಂಬ ಜನ ಬರ್ತಾರೆ ಇಲ್ಲಿ. ಸೊ ನಾವು ಕೂಡ ಬರಬೇಕು ಅಂತ ಅಂದ್ಕೊಂಡಿದ್ವಿ. ನಾನು ಫಸ್ಟ್ ಟೈಮು ಈ ಥರ ತುಂಬಿ ಹರಿದಾಗ ಬಂದಿದ್ದು. ತುಂಬ ಚೆನ್ನಾಗಿತ್ತು. ಬಟ್ ನಾನು ಡ್ರೆಸ್ ಎಲ್ಲ ಗೌನ್ ಹಾಕೊಂಡ್ಬಂದೆ, ಅದಕ್ಕೋಸ್ಕರ ನೀರಲ್ಲಿ ಆಟ ಆಡೋಕ್ಕಾಗಲಿಲ್ಲ. ಇನ್ನೊಂದು ಸಲ ಬರ್ತೀವಿ, ಬರ್ತೀವಿ ಅನ್ನೋಕತ್ತು ಬರಲಿಕ್ಕಾಗಲಿಲ್ಲ. ಇನ್ನು ಯಾವಾಗ ಗೊತ್ತಿಲ್ಲ, ನೋಡೋಣ, ಬರಬೇಕಂತ ಅಂದ್ಕೊಂಡಿದ್ದೀವಿ. ಇವಾಗ ನೆಕ್ಸ್ಟು ಸಕ್ಕರೆಪಟ್ಟಣ ಹೋಗಬೇಕು, ದೇವಸ್ಥಾನ ಹೋಗಬೇಕು ಅಂತ ಉಂಟು. ಸಂಜೆ ಆಯಿತು, ಮಳೆ ಬಂದರೆ ಆಗಲ್ಲ. ಸೊ ನೋಡೋಣ.
ಫೈನಲಿ ಸೆಲೆಬ್ರೇಟ್ ಮುಗೀತು. ಎಲ್ಲ ವಿಶ್ ಮಾಡಿದೆ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಮಗನ ತುಂಬ ಮಿಸ್ ಮಾಡ್ಕೊಳ್ತಾಯಿದ್ರು. ನಾವು ಫೋಟೋ ತೆಗಿವಾಗ ಕೆರೆಗೆ ಹೋದಾಗ ಎಲ್ಲ ನೆನಪಾಯಿತು. ಅವನದು ತಿಂಡಿ ಮಾಡಿದಾಗ ಸುಮಾರು ತಿಂಡಿ ಇತ್ತು, ಗುಲಾಬ್ ಜಾಮೂನು ಅದೆಲ್ಲ ಅಂದರೆ ತುಂಬ ಇಷ್ಟ ಆಗಿತ್ತು ಅವನಿಗೆ. ಸೊ ಅವನು ತುಂಬಾ ಮಿಸ್ ಮಾಡ್ಕೊಂಡ್ರು. ನಾವಿಬ್ಬರು ಕೂಡ ಕೇಕ್ ಕೂಡ ಇತ್ತು, ಕೋಲ್ಡ್ ಕೇಕ್ ತಂದಿದ್ರು ಬೇಣು, ಚೆನ್ನಾಗಿತ್ತು ಕೇಕ್ ಕೂಡ. ಮತ್ತು ಇನ್ನೇನು ಗುಲಾಬ್ ಜಾಮೂನು ಮತ್ತು ಮಿಲ್ಕ್ ಪೇಡ ಅದೊಂದು ರೆಸಿಪಿ 2 ನಾನು ಮಾಡಿದ್ದು. ರವೆಯಿಂದ ಮಾಡಿದ್ದಾಗಿತ್ತು ಗುಲಾಬ್ ಜಾಮೂನು. ಗುಲಾಬ್ ಜಾಮೂನು ಚೆನ್ನಾಗಿ ಬಂತು, ಬಟ್ ಮಿಲ್ಕ್ ಪೇಡ ಯಾಕೋ ಅಷ್ಟು ಚೆನ್ನಾಗಿ ಬಂದಿಲ್ಲ. ಮತ್ತು ಉಳಿದಿರೋದೆಲ್ಲ ಹೊರಗಡೆಯಿಂದಲೇ ತಂದ್ವಿ ನಾವು ಕೇಕೆಲ್ಲ. ಸೊ ಇದು ಇವತ್ತಿನ ನಮ್ಮ ಸ್ಪೆಷಲ್ ಲಾಗ್ ಆಗಿತ್ತು. ನಮ್ಮೇನು ಆದಷ್ಟು ಕೆರೆಗೆ ಹೋದಾಗ ಕೂಡ ಲೋಗಲ್ಲಿ ಬಂದಿದ್ದರು. ನಿಮಗೆ ಲೋಗ್ ತುಂಬ ಇಷ್ಟ ಆಗಿರಬೇಕು, ತುಂಬ ದಿನದಿಂದ ಕೇಳ್ತಾ ಇದ್ದೆ ಕಪಲ್ ಇಬ್ಬರು ಸೇರಿ ವಿಡಿಯೋ ಮಾಡಿ ಅಂತ ಹೇಳಿ. ಸೊ ಈ ಸ್ಪೆಷಲ್ ಡೇಗೋಸ್ಕರ ನಾವು ಸ್ಪೆಷಲ್ ಲೋಗನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು ಈ ವಿಡಿಯೋನ ಆದಷ್ಟು ಲೈಕ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದೇ ರೀತಿ ಕಮೆಂಟ್ ಮಾಡಿ ವಿಡಿಯೋ ಕೆಳಗಡೆ. ಹಾಗೆ ನಿಮ್ಮ ಆಶೀರ್ವಾದ ನಮ್ಮ ಗಂಡ ಹೆಂಡತಿ ಇಬ್ಬರ ಮೇಲೂ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.